ದೇವ್ರ ಒಂದು ಉಪಮಾನ ಹೇಳ್ತಾನ ಯೇಸುಸ್ವಾಮಿ. ಆ ಉಪಮಾನದಲ್ಲಿ ಇಬ್ಬರು ವ್ಯಕ್ತಿಗಳು ಇರ್ತಾರ. ಆ ಇಬ್ಬರು ವ್ಯಕ್ತಿಗಳು ಕೂಡ ಎಂಥ ಭಾರ ಓರ್ಯಾರ, ಅವ್ರು ಓರಿರೋಂಥ ಭಾರ ಏನು, ಅವ್ರಲ್ಲಿದ್ದ ನಾವು ಕಲಿಯೋದೇನು, ನಾವಿವತ್ತು ನೋಡೋಣ. ಲೂಕಾಸು ವಾರ್ತೆ. ಯಾರು ಹೇಳಿವರು? ಕಳೆದೋಗಿರುವ ಕುಮಾರನ. ಹೆಂಗೆ ಕಳೆದೋಗ್ಯಾನ? ಇಲ್ಲಿ ಆಕ್ಚುಲಿ ಆದ್ರೆ ಕಳೆದೋಗಿರೋ ಕುಮಾರನ ಅಂತ ಆಗ್ಲಿ, ತಪ್ಪಿನ ಕುಮಾರನ ಅಂತ ಆಗ್ಲಿ ಬೈಬಲ್ನಾಗ ಎಲ್ಲಿ ಬರೋದಿಲ್ಲ. ಉಪಮಾನ ಹೇಳೋಣ ದೇವ್ರು. ಏನಂತ ಹೇಳೋಣ? ನಮ್ಗೆಲ್ಲರೂ ಗೊತ್ತಿರೋದೇ ಅದು. ತಂದೆಗೆ ಇಬ್ಬರು ಮಕ್ಕಳು ಇರ್ತಾರ. ಆ ಇಬ್ಬರು ಮಕ್ಕಳು ತಂದೆ ತಾಯಿ ಚೆನ್ನಾಗಿರ್ತಾರ. ಚೆನ್ನಾಗಿರುವಾಗ ಅವನು ಸಣ್ಣ ಮಗುಗೆ ಏನಂತ ಆಸೆ ಬರ್ತತೆ? ನಾನು ದೂರ ದೇಶಕ್ಕೆ ಹೋಗಿ ನಾನು ಅಲ್ಲಿ ವ್ಯಾಪಾರ ಮಾಡ್ಕೋಬೇಕು, ಅಲ್ಲಿ ಚೆನ್ನಾಗಿರ್ಬೇಕು ಅನ್ಕಂತ. ಅದಕ್ಕೆ ಏನ್ ಮಾಡ್ತಾನ? ನನ್ನ ಮೇಲೆ ನನಗಿರೋ ಆಸ್ತಿ ಎಲ್ಲ ನೀನು ಕೊಟ್ಟು ಬಿಡು ಅಂತೇಳಿ ತಂದೆ ತಾಗಿದ್ದ ಆಸ್ತಿನೆಲ್ಲ ತಗೊಂಡು ಹೋಗ್ಬಿಡ್ತಾನೆ. ಹೋಗಿ ಅಲ್ಲೆಲ್ಲ ಜಲ್ಸ ಮಾಡಿ, ಫ್ರೆಂಡ್ಸ್ದಲ್ಲಿ ಬಿಸ್ನೆಸ್ ಮಾಡಿ, ಅವು ಮಾಡಿ ಇವು ಮಾಡಿ ಎಲ್ಲ ಮಾಡಿ ನಾಶನ ಆಗ್ಬಿಡ್ತಾನ. ಏನಿರೋದಿಲ್ಲ. ಆವಾಗ ಲಾಸ್ಟ್ ತಿನ್ನೋ ಕೂಡ ಆಹಾರ ಇರೋದಿಲ್ಲ. ಹಂದಿಗಳಿಗೇನು ಆಹಾರ ಸಿಗುತ್ತೆ, ಅವನಿಗೆ ಆಹಾರ ಸಿಗೋದಿಲ್ಲ. ಲಾಸ್ಟಿಗೆ ಏನು ಅನ್ಕಂತಾರೆ? ನಾನು ತಂದೆ ಮನೆಗೇನು ಹೋದ್ರೆ ನನಗೆ ಆಹಾರ ಸಿಗ್ತದೆ ಅಂತ ಹೇಳಿ ಅವನು ಅಲ್ಲಿ ಪಶ್ಚಾತ್ತಾಪಟ್ಟು ತಂದೆ ಬಳಿಗೆ ಬರ್ತಾನೆ. ಅವ ತಂದೆ ಏನು ಮಾಡ್ತಾನ? ನನ್ನ ಮಗ ಹಿಂದೆ ತಿರುಗಿ ಬಂದಾನ ಅಂತೇಳಿ ಅವನ್ನ ಕರ್ಕೊಂಡು ಅವನಿಗೆ ಔತಣ ಸಿದ್ಧಪಡಿಸಿ ಫುಲ್ ಫಂಕ್ಷನ್ ಮಾಡ್ತಾನ ಗ್ರ್ಯಾಂಡಾಗಿ. ಅವಾಗ ಅವ್ರ ಅಣ್ಣ ಇರ್ತಾನಲ್ಲ, ಅವನಿಗೆ ಸಿಟ್ಟು ಬರ್ತದೆ. ನಾನು ಇಷ್ಟು ವರ್ಷ ನಿನ್ ಜೊತೆಗೆ ಇದ್ದೀನಿ, ನಿಂತಲ್ಲೇ ಇದ್ದೀನಿ, ನೀನು ನನಗೇನು ಮಾಡಿಲ್ಲಲ್ಲ, ಅವನಿಗೆ ನೀನು ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ, ಅಷ್ಟು ನಷ್ಟ ಮಾಡ್ಕೊಂಡ್ ಬಂದ್ರು ಕೂಡ ಅಂತೇಳಿ ಹೇಳ್ತಾನೆ. ಇದು ಸ್ಟೋರಿ. ಅವನು ನೋಡಪ್ಪ, ಅವನು ಸಾಯುವಂತ ಸ್ಥಿತಿನಾಗಿದ್ದ, ಬದುಕಿ ಬಂದನ. ನೀನ್ ನನ್ನ ಜೊತೆಗೆ ಇದೆಯಲ್ಲ, ನಂದೆಲ್ಲ ನಿಂದೆ ಅಲ್ಲ, ಎದಕ್ ಬಾಧೆ ಬೀಳ್ತಿ ಅಂತೇಳಿ ಇಬ್ಬರನ್ನ ಪ್ರೀತಿ ಮಾಡ್ತಾನ ತಂದೆ. ಇದನ್ನ ತಪ್ಪಿపోయిన ಕುಮಾರಣ ಅಂತ ಹೇಳ್ತಾರೆ. ಕಳೆದೋಗಿರೋ ಕುಮಾರಣ ಅಂತ ಹೇಳ್ತಾರೆ. ಇಲ್ಲಿ ಕಳೆದೋಗಿರೋದು ಒಬ್ಬನೇ ಅಲ್ಲ, ಕಳೆದೋಗಿರೋ ಇಬ್ರು ಕಳೆದೋಗ್ಯಾರ. ತಮ್ಮನು ಕಳೆದೋಗ್ಯಾನ, ಆಸ್ತಿನೆಲ್ಲ ತಗೊಂಡು ಅವನು ಕಳೆದೋಗ್ಬಿಟ್ಟನ. ಇವನು ಅಣ್ಣ ಕೂಡ ಕಳೆದೋಗ್ಯಾನ. ಅವನೇನೋ ಪಶ್ಚಾತ್ತಾಪ ಪಟ್ಟು ಕಳೆದೋಗಿ ಎಲ್ಲ ಪಾಪ ಕಾರ್ಯಗಳೆಲ್ಲ ಮಾಡಿ ನಷ್ಟ ಹೋಗಿ ದೆಬ್ಬೆ ತಿಂದು ಪಶ್ಚಾತ್ತಾಪ ಪಟ್ಟು ಮತ್ತೆ ತಿರುಗಿ ತಂದೆ ಒಳಗೆ ಬಂದನ. ತಂದೆ ಏನ್ ಮಾಡ್ಯಾನ? ಮನೆ ಒಳಗೆ ಕರ್ಗಣ. ಇವನೇನ್ ಮಾಡ್ತಾನ? ಮನೆ ಒಳಗೆ ಬರವಲ್ಲ. ಅವ್ನು ಸಿಟ್ಟಾದ. ಎದಕ್ಕ? ಅವನಿಗೆ ಇಷ್ಟೆಲ್ಲ ನಷ್ಟ ಮಾಡಿದ್ರು ಕೂಡ ಅವನ ಪ್ರೀತಿ ಮಾಡ್ತೀಯಲ್ಲ, ಅವ್ನು ಇದು ಮಾಡ್ತೀಯಲ್ಲ ಅಂತ. ಇವನು ಹೊರಗಿದ್ದು ಕಳೆದೋಗ್ಯಾನ. ಸಣ್ಣವನು ಮನೆಗೆ ಅದಾನ, ಅಪ್ಪನ ಬಿಟ್ಟು ಹೊರಗೆ ಹೋಗಿ ಕಳೆದೋಗ್ಯಾನ. ಇವನು ಹೊರಗೆ ಅದಾನ, ಒಳಗೆ ಬರವಲ್ಲ, ಹೊರಗೆ ಕಳೆದೋಗ್ಯಾನ ಇವನು. ಇವ್ರಲಿದ್ದ ನಾವು ಏನಪ್ಪ ಕಲಿಬೋದು ಅಂದ್ರೆ, ಸಣ್ಣವನ್ಲಿದ್ದ ನಾವು ಏನು ಕಲಿಬೋದು, ಸಣ್ಣವನ್ಲಿದ್ದ ನಾವು ಏನ್ ಪಾಠ ನಾವು ಕಲಿಬೋದಪ್ಪ ಅಂತ ಹೇಳಿದ್ರೆ, ಸಣ್ಣವನು ಹೆಂಗ್ ಕಳೆದೋಗ್ತಾನಪ್ಪ ಅಂತ ಹೇಳಿದ್ರೆ, ಅವನು ದೂರ ದೇಶಕ್ಕೆ ಹೋತಾನ ತಂದೆನ ಬಿಟ್ಟು. ಎಲ್ಲಿರೋನು? ಫಸ್ಟ್ ಇವನು ತಂದೆದಲ್ಲಿರೋನೆ, ತಂದೆದಲ್ಲಿ ಜೀವಿಸ್ತಿರೋನೆ, ತಂದೆಗೆ ಇಷ್ಟ ಆಗಿರುವಂತವನೇ. ಆದ್ರೆ ಏನ್ ಮಾಡ್ತಾನೆ? ತಂದೆಯನ್ನು ಬಿಟ್ಟು ದೂರ ಪ್ರಾಂತಕ್ಕೆ ಹೋಗಿ ಅಲ್ಲಿ ಹೋಗಿ ಜೀವಿಸ್ತಿರ್ತಾನ. ಅಂದ್ರೆ ಚರ್ಚಿನಾಗ ಇರೋರೆ, ತಂದೆ ತಾಗಿರೋರೆ ಏನ್ ಮಾಡ್ತಾರೆ ಹೇಳು? ಚರ್ಚಲಿದ್ದ ದೂರ ಆಗ್ಬಿಡ್ತಾರ, ತಂದೆಲಿದ್ದ ದೂರ ಆಗ್ಬಿಡ್ತಾರ, ದೂರಾಗಿ ಜೀವಿಸ್ತಾರ. ಇವನು ಅದೇ ಮಾಡಿರೋದು. ಕಳೆದೋಗಿರೋ ಕುಮಾರನು ಫಸ್ಟ್ ತಂದೆ ತಲೆ ಅದನ, ತಂದೆ ತಲೆ ಜೀವಿಸ್ತದನ. ಆಮೇಲೆ ಏನ್ ಮಾಡ್ಬಿಟ್ಟನ ಹೇಳು? ತಂದೆನ ಬಿಟ್ಟು ದೂರ ಪ್ರಾಂತಕ್ಕೆ ಹೋಗ್ಬಿಟ್ಟನು. ಹೋಗಿ ಲೋಕಕ್ಕೆ ಹತ್ರ ಆಗ್ಯಾನ. ತಂದೆ ತಲೆಲ್ಲ ನೀನು ನಿವಾಸಿಸ್ತಿರೋದು. ಇವಾಗ ತಂದೆನ ಬಿಟ್ಟು ನೀನು ಎಲ್ಲಿಗೆ ಹೋಗ್ತಿದ್ದಿ ಅಂದ್ರೆ, ನಾನು ದೂರ ಹೋಗಿನಿ. ಎಲ್ಲಿಗೆ ಹೋಗಿ? ನಾನು ದೂರ ಹೋಗಿ ಲೋಕ ಸ್ನೇಹಕ್ಕೆ ಹೋಗಿ, ನಾನು ದೂರ ದೇಶಕ್ಕೆ ಹೋಗಿ, ನಾನು ಲೋಕಕ್ಕೆ ಹತ್ರ ಆಗಿನ ಅಂತೇಳಿ ಇವ್ನು ಏನ್ ಮಾಡೋಣ? ತಂದೆ ಬಿಟ್ಟು ಲೋಕಕ್ಕೆ ಹತ್ರ ಆಗ್ಬಿಟ್ಟಾನ. ಹಂಗ ಚರ್ಚಿನಾಗ ಇರೋರು ಕೂಡ, ಸಂಘದಾಗ ಇರೋರು ಕೂಡ, ಸಂಘದಾಗ ಇರೋವಾಗಲೂ ತಂದೆ ತಲೆ ಇರೋವಾಗ ಬೇಸ್ ಸಹವಾಸದಲ್ಲಿ ಇರ್ತಾರ. ಏನಾಗೈತೆ? ಬರ್ತಾ ಬರ್ತಾ ಚರ್ಚಿನ ಬಿಟ್ಟು ಸಂಘನ ಬಿಟ್ಟು ದೂರ ಆಗ್ಬಿಟ್ಟಾರ, ಲೋಕಕ್ಕೆ ಹತ್ರ ಆಗ್ಬಿಡ್ತಾರ. ಬಾರಿ ಮಂದಿ ಹಂಗೆ ಫಸ್ಟಿಗೇನೋ ಬಗ್ಗಮ್ ಅಂತಾರ, ಬೇಸ್ ಆತ್ಮೀಯ ಜೀವಿತದಲ್ಲಿ ಬಗ್ಗ ಅಂತಾರ. ಬೇಸ್ ನಾವು ದೇವ್ರಿಗೆ ಕನೆಕ್ಟ್ ಆಗಿವಿ, ನಾವು ದೇವ್ರಿಗೆ ಸನ್ನಿಹಿತರಾಗಿದ್ದೀವಿ, ನಾವು ದೇವ್ರಿಗೆ ಹತ್ರ ಆಗಿದೀವಿ ಅಂತ ಮಾಡ್ತಿರ್ತಾರ. ಆ ರೀತಿ ಇರ್ತಾರ. ಬರ್ತಾ ಬರ್ತಾ ಏನಾಗಾರ ತಂದೆಯನ್ನು ಇವನು ಹೆಂಗ್ ಬಿಟ್ಟು ದೂರ ಪ್ರಾಂತಕ್ಕೆ ಹೋಗ್ಯಾನೋ, ಹಂಗ ಸಂಗನ ದೇವ್ರ ಮನೆಯನ್ನ ಬಿಟ್ಟು ದೂರ ಹೋಗೋರು ಭಾರಿ ಮಂದಿ ಅದಾರ. ಕೆಲವೊಬ್ರು ಜಾಬ್ ಬಂದೈತೆ ಅಂತೇಳಿ ಹೋಗ್ಬಿಡ್ತಾರ. ನಾನು ಬೇರೆ ಜಾಬ್ ಬಂದೈತೆ ಅಲ್ಲಿ ಹೋಗ್ಬಿಡ್ತೀನಿ ಅಂತೇಳಿ ಹೋಗ್ಬಿಡ್ತಾರೆ. ತಂದೆ ಸಹವಾಸನ, ಸಂಘ ಸಹವಾಸನ ಬಿಟ್ಕೊಂಡ್ಬಿಡ್ತಾರ. ಪರಿಚಯ ಮಾಡ್ತಿರ್ತಾರ, ಸಂಘ ಪರಿಚಯದಲ್ಲಿ ಇರ್ತಾರ. ಆಮೇಲೆ ಬರ್ತಾ ಬರ್ತಾ ಏನ್ ಮಾಡ್ಬಿಡ್ತಾರ? ದೂರ ಆಗ್ಬಿಡ್ತಾರ. ಇವನು ಅದೇ ಆಗಿರೋದು. ಅದು ಭಾರಗಳಿಗಿದ್ದದು. ಅದಕ್ಕೆ ತಂದೆ ಏನಂತ ಹೇಳ್ತಾನಂದ್ರೆ, ನನ್ ಬಿಟ್ಟು ನೀನು ಏನ್ ಮಾಡಕ್ ಹೋಗಿ ಅಂದ್ರೂ ಕೂಡ ಅದು ವ್ಯರ್ಥವಾದದ್ದು.
ನಾವು ಆ ರೀತಿ ಹೋಗ್ಬಾರ್ದು. ಕಳೆದೋಗಿರೋ ಕುಮಾರ್ ಅಂತೇಳಿ ನಾವು ಕಳಿಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಇವನು ತಂದೆ ಮನೆಯಾಗಿದ್ದೇ ಹೋಗಿ ಕಳೆದೋಗ್ಬಿಟ್ಟಾನ ಹೊರಗ. ಹಂಗ ನಾವು ತಂದೆ ಮನೆದಾಗಿದ್ದು ದೂರ ಹೋಗಿ ಲೋಕಕ್ಕೆ ಹತ್ರ ಆಗ್ಬಾರ್ದು. ತಂದೆ ಮನದಲ್ಲಿ ನಾವು ಎಷ್ಟು ಇರ್ತೀವೋ ಅಷ್ಟು ಸೇಫ್. ಆಮೇನ್. ಅವನು ಹೋಗಿ ಏನೇನು ಸುಖ ಬಿದ್ದಾನ, ಸುಖ ಬಿದ್ದು ಕೂಡ ಏನಾಗಿದೆ ಹೇಳ, ನಷ್ಟ ಮಾಡ್ಕೊಂಡನ. ಲಾಸ್ಟಿಗೆ ಎಂಥ ಪರಿಸ್ಥಿತಿ ಬಂತಂದ್ರೆ ಅವನಿಗೆ ಹಂದಿಗಳ ತಲೆ ಸಹವಾಸ ಮಾಡೋಂಥ ಪರಿಸ್ಥಿತಿ ಬಂದದ ಅವನಿಗೆ. ಎದಕ್ಕೆ ಆ ಪರಿಸ್ಥಿತಿ ಬಂದದ ಅವನಿಗೆ? ತಂದೆ ಮನೆಗೆ ದೂರ ಆಗ. ತಂದೆ ಮನೆಗೆ ನಾವು ಯಾವತ್ತು ದೂರ ಆಗುವಂಥವ್ರಾಗಿ ಇರಬಾರ್ದು. ಇನ್ನೊಂದೇನು ಮಾಡೋಣ ಹೇಳು, ಕೆಟ್ಟು ವ್ಯಾಪಾರ ಮಾಡೋಣ, ಕೆಟ್ಟು ಸಹವಾಸ ಮಾಡೋಣ. ಲೂಕಾಸು ವಾರ್ತೆ 15ನೇ ಅಧ್ಯಾಯ 30ನೇ ವಚನ ಓದು. ಆದರೆ ಸೂಳೆಯರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟ ಈ ನಿನ್ನ ಮಗನು ಬಂದಾಗ ಕೊಬ್ಬಿಸಿದ ಕುರಿಯನ್ನು ಅವನಿಗೆ ಕೊಯ್ಸಿದಿ ಎಂದು ಉತ್ತರ ಕೊಟ್ಟನು. ಏನ್ ಮಾಡೋಣ ಅಂತ ಅವನಲ್ಲಿ ಅಲ್ಲಿ ಹೋಗಿ ಕೆಟ್ಟು ಸಹವಾಸ ಮಾಡೋಣ. ಹೌದಾ? ಕೆಟ್ಟು ಫ್ರೆಂಡ್ಶಿಪ್ ಮಾಡೋಣ. ಕೆಟ್ಟು ಫ್ರೆಂಡ್ಶಿಪ್ ಮಾಡಿ ಏನಾಗೋಣ, ಕೆಟ್ಟೋಗೋಣ. ಸಂಘದಾಗೇ ಇರ್ತೀವಿ, ಸಂಘದಾಗಿದ್ದು ಕೂಡ ಹೊರಗೆ ಹೋಗಿ ಕೆಟ್ಟು ಫ್ರೆಂಡ್ಶಿಪ್ ಮಾಡುವಂಥವ್ರಾಗಿರಬಾರ್ದು, ಕೆಟ್ಟು ಸಹವಾಸ ಮಾಡುವಂಥವ್ರಾಗಿರಬಾರ್ದು. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಸಂಘದಲ್ಲಿ ಇರ್ತಾರ, ಹೊರಗೆ ಫ್ರೆಂಡ್ಶಿಪ್ ಹೆಂಗಿರ್ತದೆ ಹೇಳು, ಕೆಟ್ಟು ಫ್ರೆಂಡ್ಶಿಪ್ ಇರ್ತದೆ, ಕೆಟ್ಟು ಸಹವಾಸ ಇರ್ತದೆ. ನಾವು ಮಾಡ್ತಿರೋ ಸಹವಾಸ ಎಂಥವ್ರ ತಲೆ ಸಹವಾಸ ಮಾಡ್ತಾಯಿದ್ದೀವಿ, ಎಂಥ ಸ್ನೇಹಿತರ ತಲೆ ಸಹವಾಸ ಮಾಡ್ತಿದ್ದೀವಿ, ಅದು ಗೊತ್ತಿಟ್ಕೋಬೇಕು. ಕಾಲೇಜಿಗೆ ಹೋಗ್ತಿರ್ತೀರಿ, ಸ್ಕೂಲ್ಗೆ ಓದ್ತಿರ್ತೀರಿ, ಇಲ್ಲೇನೋ ಸಂಘದಾಗ ಎದಿರಾ ಇಲ್ಲ, ಸಂಘದಾಗ ಇದೀವಿ. ಈ ಸಂಘದಾಗಿದ್ದು ಹೊರಗ ಎಂಥ ಫ್ರೆಂಡ್ಶಿಪ್ ಮಾಡ್ತಾ ಇರಿ, ಹೊರಗೆ ಎಂಥ ಸ್ನೇಹ ಐತೆ, ಯಾವ ಸ್ನೇಹದಲ್ಲಿ ಇದೀರಿ? ಇವನೇನು ಮಾಡೋಣ, ತಂದೆ ಮನೆಯನ್ನು ಬಿಟ್ಟು ಹೊರಗೆ ಹೋಗಿ ಕೆಟ್ಟು ಸಹವಾಸ ಮಾಡೋಣ, ಅದಕ್ಕೆ ನಷ್ಟ ಹೋಗೋಣ. ನೀವು ಸಂಘದಲ್ಲಿದ್ದು, ಸಂಘ ಪರಿಚಯದಲ್ಲಿದ್ದು, ಸಂಘ ಕ್ರಮದಲ್ಲಿದ್ದು ಹೊರಗೆ ಹೋಗಿ ಎಂಥ ಸಹವಾಸ ಮಾಡ್ತಾಯಿದ್ದೀರಿ, ಎಂಥ ಸ್ನೇಹ ಮಾಡ್ತಾಯಿದ್ದೀರಿ, ಅದು ನೀವು ಗುರ್ತಿಟ್ಕೋಬೇಕು. ಇಲ್ಲಾಂದರೆ ಇವನು ಕಳೆದೋಗಿರೋ ಕುಮಾರನ ಹೆಂಗ ಕಳೆದೋಗೇನೋ ಹಂಗೆ ನೀವು ಕೂಡ ಕಳೆದೋಗ್ತೀರಿ. ಎಲ್ಲಿ ಕಳೆದೋಗ್ತೀರಿ? ಸಂಘಕ್ಕೆ ಕಳೆದೋಗ್ತೀರಿ. ಗುರ್ತಿಟ್ಕೋಬೇಕು. ಪರಿಚಯದಲ್ಲಿದ್ದು, ದೇವ್ರ ಸಂಘದಲ್ಲಿದ್ದು ಹೊರಗೆ ಹೋಗಿ ನಾವು ಕೆಟ್ಟ ಸ್ನೇಹ ಮಾಡಿವಿ ಅನ್ಕೋ, ಅದು ನಮ್ಮನ್ನು ಎಲ್ಲಿಗೆ ಎಳ್ಕೊಂಡು ಹೋಗುತ್ತೆ? ನಾಶನಕ್ಕೆ ಎಳ್ಕೊಂಡು ಹೋಗುತ್ತೆ. ಜಾಗೃತವಾಗಿರ್ಬೇಕು, ನಮ್ಮನ್ನು ನಾವು ಕಾಪಾಡ್ಕೋಬೇಕು, ಹೋಗ್ಬಾರ್ದು. ಏನು ಅವ್ನು ಕೆಟ್ಟ ಅಭ್ಯಾಸಗೆ ಅವನು ಹೋಗ್ಯಾನ, ಅವನು ಕೆಟ್ಟ ಫ್ರೆಂಡ್ಶಿಪ್ ಮಾಡ್ಯಾನ, ಕೆಟ್ಟ ಅಭ್ಯಾಸ ಕೂಡ ಮಾಡ್ಕೊಂಡಾನ, ವ್ಯಸನ ತನಗಣ್ಣ, ತಿನ್ನುಮು ಸುಖಿನ್ಸುಮು ತಾಗುಮು ಬೇಸ್ ಜಲಸ ಮಾಡೋಣ. ಹಂಗ ಫ್ರೆಂಡ್ಸು ಸಿಕ್ತಿರ್ತಾರೆ, ಕೆಟ್ಟ ಫ್ರೆಂಡ್ಸ್ ಇರ್ತಾರೆ. ಕಾಲೇಜ್ ಅಂದಮೇಲೆ, ಸ್ಕೂಲ್ ಅಂದಮೇಲೆ ಕೆಟ್ಟ ಫ್ರೆಂಡ್ಸ್ ಇರ್ತಾರೆ. ನಾವು ಯಾರು ಸಹವಾಸ ಮಾಡ್ತಾಯಿದ್ವಿ, ಯಾವ ಸಹವಾಸದಲ್ಲಿ ಇದ್ದೀವಿ, ದೇವ್ರು ನನ್ನ ಎದಕ್ಕಾಗಿ ಕರೆದಾನ, ದೇವ್ರು ನನಗೆ ಏನು ಬಾಧ್ಯತೆ ಕೊಟ್ಟಾನ, ಯಾವ ಸಂಘದಲ್ಲಿದ್ದೀವಿ ನಾವು, ಯಾವ ಕ್ರಮದಲ್ಲಿದ್ದೀವಿ ನಾವು ಅನ್ನೋದು ಕೂಡ ಗುರ್ತಿಟ್ಕೋಬೇಕು. ನಾವು ಕೂಡ ಇರ್ತೀವಿ, ಹೊರಗೆ ಹೋದಾಗ ಎಲ್ಲರೂ ಭಕ್ತಿವಂತರನಂಗೆ ಕಾಣ್ತಾರ, ನಾವು ಹೇಳೋಕ್ಕಿಂತ ಡಬಲ್ ವಾಕ್ಯ ಹೇಳ್ತಾರ. ಏನಾಗ್ತದೆ ಹೇಳು, ಇವು ಯಾರನ್ನ ಕುಂದಿಸ್ಕೊಂಡು ಹೇಳಿದ್ರೆ ಅವರೇ ನಮಗೆ ಕುಂದಿಸ್ಕೊಂಡು ಹೇಳ್ಬಿಡ್ತಾರ, ಅಟ್ಲಕಾದಮ್ಮ ಇಟ್ಲಕಾದಮ್ಮ ಅಂತೇಳಿ ನಮಗೆ ಹೇಳ್ತಾರೆ ಅವರು. ಬಟ್ ಅವ್ರ ಜೀವಿತಗಳು ಹೆಂಗಿರ್ತಾವೆ ಗೊತ್ತಾ? ಅವ್ರು ಹೇಳೋ ಮಾತಿಗೆ ಅವ್ರ ಜೀವಿತಕ್ಕೆ ಅಸಲು ಸಂಬಂಧನೇ ಇರೋದಿಲ್ಲ. ನಾವು ಸಹವಾಸ ಯಾರ್ದಲ್ಲಿ ಮಾಡ್ತಾ ಇದ್ದೀವಿ ಅದು ಇಂಪಾರ್ಟೆಂಟ್. ಹೌದಾ ಇಲ್ಲ? ಗ್ರಹಿಸ್ಕೋಬೇಕು. ಇವ್ರು ಆತ್ಮ ಸಂಬಂಧವಾದವ್ರ, ಇವ್ರು ದೇವ್ರ ನಡಿಪಿಂಪಿನಲ್ಲಿ ಅದಾರ ಅನ್ನೋದನ್ನು ಗ್ರಹಿಸಿ ಅಂಥವ್ರು ಸಹವಾಸ ಮಾಡಬೇಕು. ತಪ್ಪ ವೇಷಧಾರ ಆಟ ಮಾಡ್ತಿರ್ತಾರೆ, ವೇಷಧಾರದವ್ರು ಇರ್ತಾರೆ ನೋಡಿ, ಅಂಥವ್ರು ಸಹವಾಸ ಮಾಡಿರೋ ಅನ್ಕೋ, ನೀವು ಇರೋ ಭಕ್ತಿ ಕೂಡ ಹೋಗ್ಬಿಡ್ತದೆ. ನಿಮ್ಮ ಭಕ್ತಿ ಏನಿರ್ತಲ್ಲ ಆ ಭಕ್ತಿ ಕೂಡ ಕಳ್ಕೊಂಡ್ಬಿಡ್ತೀರಿ, ಸಂಘಕ್ಕೆ ದೂರ ಆಗ್ಬಿಡ್ತೀರಿ. ಇವನು ಅದೇ ಮಾಡಿರೋದು. ತಂದೆ ಮನೆಗಿದ್ದು ಏನು ಮಾಡೋಣ, ಹೋಗಿ ಕೆಟ್ಟ ಸಹವಾಸ ಮಾಡೋಣ. ಕೆಟ್ಟ ಸಹವಾಸ ಮಾಡಿ ಏನು ಮಾಡೋಣ, ತಂದೆ ಮನದಲ್ಲಿ ಇಷ್ಟು ದಿನ ಅವನು ಬೆಳೆದಿರೋ ಬೆಳವಣಿಗೆ, ಇಷ್ಟು ದಿನ ತಂದೆ ಸಹವಾಸದಲ್ಲಿದ್ದು ಕಲ್ತಿರೋ ಪ್ರತಿದು ಕೂಡ ಮರ್ತು ಬಿಡೋಣ. ಮರ್ತು ಏನು ಮಾಡೋಣ, ಕೆಟ್ಟ ಸಹವಾಸವನ್ನು ಏನು ಮಾಡಿಬಿಟ್ಟೈತೆ, ಇವನ್ನೆಲ್ಲ ಮರೆಸ್ಬಿಟ್ಟೈತೆ. ಮರೆಸಿ ಏನು ಮಾಡೋಣ, ಹೋಗಿ ಲೋಕಕ್ಕೆ ಹತ್ರ ಆಗ್ಯಾನ, ಕೆಟ್ಟ ಅಭ್ಯಾಸಗಳಿಗೆ ಬಾನಿಸನಾಗ್ಯಾನ, ಟೋಟಲ್ ತಂದೆ ಮನೆಗೆ ದೂರ ಆಗ್ಯಾನ. ಆ ರೀತಿ ನಾವು ಆಗುವಂಥವ್ರಾಗಿರ್ಬಾರ್ದು. ಲಾಸ್ಟಿಗೆ ಇವನಿಗೆ ಎಂಥ ಪರಿಸ್ಥಿತಿ ಬಂದೈತೆ ಹೇಳಿ, ಹೋದಾಗ ದಿಕ್ಕಿಲ್ಲದ ಪರಿಸ್ಥಿತಿ ಬಂದೈತೆ ಇವನಿಗೆ. ದಿಕ್ಕು ಕೂಡ ಇಲ್ಲ ಇವನಿಗೆ. ಲಾಸ್ಟಿಗೆ ಹಂದಿಗಳಿಗೇನ ಆಹಾರ ಐತೆ, ಇವನಿಗೆ ಆ ಹಂದಿಗಳು ತೀರ ಆಹಾರ ಕೂಡ ಇವನು ಸಿಗುವಾಗ ಅಂಥ ಪರಿ ದುಷ್ಟ ಸ್ಥಿತಿ ಬಂದದ್ದು ಇವನಿಗೆ. ಎದಕ್ಕೆ ಬಂದೈತೆ ಈ ಸ್ಥಿತಿ ಇವನಿಗೆ ಅಂದರೆ, ಇವನೇನಾಗ್ಯಾನ, ತಂದೆ ಮನೇಲಿದ್ದ ದೂರ ಆಗ್ಯಾನ.
ತಂದೆ ಮನೇಲಿದ್ದ ದೂರ ಹೋಗಿ ಅಲ್ಲಿ ಕೆಟ್ಟ ಸಹವಾಸ ಮಾಡಿದ್ಕ, ಕೆಟ್ಟ ಫ್ರೆಂಡ್ಶಿಪ್ ಮಾಡಿದ್ಕ, ಕೆಟ್ಟ ಅಭ್ಯಾಸಕ್ಕೆ ಬಾನಿಸನಾಗಿದ್ಕ ಇವನಿಗೆ ಏನಾಗ್ಯಾನ, ದಿಕ್ಕಿಲ್ಲದ ಪರಿಸ್ಥಿತಿ ಬಂದದ ಇವನಿಗೆ. ತಿನ್ನೋಕೆ ಆಹಾರ ಇಲ್ಲದ ಪರಿಸ್ಥಿತಿ ಬಂದದ ಇವನಿಗೆ. ಅಂದುಗಳು ಸಹವಾಸ ಮಾಡೋಷ್ಟು ಪರಿಸ್ಥಿತಿ ಬಂದದ್ದು ಇವನಿಗೆ. ನಾವು ದೇವ್ರಲ್ಲಿದ್ದ ದೂರ ಆಗಿ ನಾವು ಕೆಟ್ಟ ಸಹವಾಸಕ್ಕೆ ಹತ್ರ ಆಗಿವಿ ಅಂದರೆ ಎಂಥ ಪರಿಸ್ಥಿತಿ ಬರುತ್ತೆ ಅಂದರೆ ಅಸಲು ಆ ಪರಿಸ್ಥಿತಿ ನೀನು ಊಹಿಸ ಕೂಡ ಆಗೋದಿಲ್ಲ ನಿನಗೆ. ನಾವು ಎಷ್ಟು ದೇವ್ರದಲ್ಲಿ ಇರ್ತೀವೋ, ಎಷ್ಟು ದೇವರು ಆ ಒಂದು ಕೃಪೆನಲ್ಲಿ ನಾವು ಇರ್ತೀವೋ ಅಷ್ಟೇ ನಮಗೆ ಒಳ್ಳೇದು. ಅದು ನಾವು ಬಿಟ್ಟು ಹೋಗಿವಿ ಅನ್ಕೋ ನಮಗೆ ಗೊತ್ತಾಗೋದಿಲ್ಲ. ಮೇಲ್ಮೆಲ್ಲಂಗೆ ಇವ್ನು ಏನು ಮಾಡ್ತಾನೆ, ಫಸ್ಟಿಗೆಲ್ಲ ಬೇಸ್ ಜಲ್ಸ ಮಾಡೋಣ, ಫಸ್ಟಿಗೆಲ್ಲ ಬೇಸ್ ಎಂಜಾಯ್ ಮಾಡೋಣ, ಲಾಸ್ಟಿಗೆ ಇವ್ನ ಜೊತೆಗಿರೋರು ಒಬ್ಬರು ಇವ್ನ ಜೊತೆಗಿಲ್ಲ ಅದರ ಇವನೇ ಅವ್ರ ಜೊತೆ ತಿರುಗ್ಯಾನ, ಎಲ್ಲ ಫ್ರೆಂಡ್ಶಿಪ್ ಅನ್ಕೊಂಡಾರ, ಎಲ್ಲ ಸ್ನೇಹ ಮಾಡ್ಕೊಂಡಾರ. ಲಾಸ್ಟಿಗೆ ಇವನ ಸ್ಥಿತಿ ಬಂದಾಗ, ಇವನ್ ದುಷ್ಟ ಸ್ಥಿತಿ ಬಂದಾಗ ಇವನು ಯಾರ ಜೊತೆ ಅದಾರ ಹೇಳು? ಅಂದಿಗಳ ಜೊತೆ ಅದಾವ. ಯಾವ ಫ್ರೆಂಡ್ಸು ತಿರುಗಿರೋನು, ಯಾವ ಫ್ರೆಂಡ್ಸು ಕೂಡ ಇವನ ಜೊತೆಗಿಲ್ಲ. ಲಾಸ್ಟಿಗೆ ಹೋಗಿ ಏನು ಅನ್ಕೊಂತಾನೆ ಹೇಳು? ತಪ್ಪು ಮಾಡಿಬಿಟ್ಟೆ ನಾನು, ಅಯ್ಯೋ ಆ ತಂದೆ ಮನೇನ ಬಿಟ್ಟು ನಾನು ಎಂಥ ಪರಿ ತಪ್ಪು ಮಾಡಿಬಿಟ್ಟೆಲ್ಲ, ನಾನು ತಿನ್ನೋಕೆ ಆಹಾರ ಕೂಡ ನನಗೆ ಸಿಗದಿಲ್ಲ ಪರಿಸ್ಥಿತಿ ಬಂದ್ಬಿಟ್ಟೈತಿ. ನಾನು ಏನು ಮಾಡಬೇಕು? ತಿರುಗಿ ಮತ್ತೆ ನಾನು ತಂದೆ ಬಳಿಗೆ ಹೋದರೆ ಅಟ್ಲೀಸ್ಟ್ ನನ್ನ ಮಗನಾಗಿ ಸ್ವೀಕರಿಸಿಲ್ಲ ಅಂದರೆ ಕೆಲಸದವನಾಗಿ ನಾನು ಸ್ವೀಕರಿಸ್ತಾನಲ್ಲ, ಕೆಲಸದವ್ರಿಗೆ ಆಹಾರ ಇಡ್ತಾನಲ್ಲ ನನ್ನ ತಂದೆ, ನನಗೆ ಕೂಡ ಇಡ್ತಾನ ಅನ್ಕಂತ. ಎಂಥ ಸ್ಥಿತಿ ತನಕ ನಾನು ಹೇಳೋನು. ಮಂದಿರಲ್ಲಿದ್ದ ದೂರ ಆಗಿ ಬಂದರೆ ಅಪವಾದಿಯಲ್ಲಿ ಕೆಟ್ಟ ಸಹವಾಸದಲ್ಲಿದ್ದ ನಮ್ಮನ್ನು ಬಲೆ ಹಾಕಿ ಎಳಿತಾನೆ. ಆ ಕೆಟ್ಟ ಸಹವಾಸಕ್ಕೆ ಹೋಗಿ ಆ ಕೆಟ್ಟ ಸಹವಾಸಕ್ಕೆ ನಾವು ಫ್ರೆಂಡ್ಶಿಪ್ ಮಾಡ್ಕೊಂಡು ಮುಂದಕ್ಕೆ ಹೋಗಿವ ಅನ್ಕೋ, ಲಾಸ್ಟಿಗೆ ಎಂಥ ಸ್ಥಿತಿ ಬರ್ತದೆ? ದೇವರಿಗೆ ಮಂದಿರಕ್ಕೆ ದೂರ ಆಗೋ ವ್ಯಕ್ತಿ ಪರಿಸ್ಥಿತಿ ಹೆಂಗಿರ್ತದಪ್ಪ ಅಂತಂದರೆ ಲಾಸ್ಟಿಗೆ ಇನ್ನು ಆ ಸ್ಥಿತಿ ನೆನೆಸ್ಕೊಳೋ ಕೂಡ ಊಹಿಸೋಕೆ ಕೂಡ ಅವ್ರಿಗೆ ಆಗೋದಿಲ್ಲ, ಅಂಥ ಸ್ಥಿತಿಗೆ ಬಂದುಬಿಡ್ತಾರೆ. ಅದು ಭಾರಿ ಬಂದಂಗೆ ಫಸ್ಟಿಗೆಲ್ಲ ಬೇಯಿಸಿರ್ತಾರ ನೋಡ್ರಿ. ನೀವು ಎಷ್ಟು ಮಂದಿ ನೀವು ಸಾಕ್ಷಿಗಳು ಕೇಳ್ರಿ, ಮತ್ತೆ ಚೆನ್ನಾಗಿರ್ತದೆ. ಆತ್ಮೀಯ ಇದ್ದಾಗ ಬೇಸಿರ್ತಾರೆ. ಯಾವಾಗಾದ್ರೂ ಅವ್ರು ಆತ್ಮೀಯತೆಯಲ್ಲಿದ್ದ ದೂರ ಹೋಗ್ತಾರೋ, ಆತ್ಮೀಯತೆಯಲ್ಲಿದ್ದ ಅವರು ಕೆಟ್ಟ ಸಹವಾಸಕ್ಕೆ ಹೋಗ್ತಾರೋ ಅವ್ರ ಸ್ಥಿತಿ ನೋಡ್ರಿ, ಬರ್ತಾ 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 ಪತನ ಆಗ್ತಾನೆ ಬರ್ತಿರ್ತದೆ. ಅದು ಲಾಸ್ಟಿಗೆ ಎಂಥ ಪರಿಸ್ಥಿತಿ ಬಂದ್ಬಿಡ್ತದೆ ಅಂದರೆ ಅವರಿಗೆ, ಅವ್ರು ದಿಕ್ಕಿಲ್ಲದ ಪರಿಸ್ಥಿತಿ ಬಂದ್ಬಿಡ್ತದೆ ಅವ್ರಿಗೆ. ಎದಕ್ಕೆ? ದೇವರಲ್ಲಿದ್ದ ದೂರ ಆಗಿದ್ದಕ್ಕೆ, ಸಹವಾಸಲಿದ್ದ ದೂರ ಆಗಿದ್ದಕ್ಕೆ. ಹಂಗ ತಪ್ಪಿపోయిన ಕುಮಾರನು, ಕಳೆದೋಗಿರೋ ಕುಮಾರನು ಹೆಂಗ ತಂದೆ ಮನೇಲಿದ್ದವನು ದೂರ ಹೋಗ್ಯಾನೋ ಆ ರೀತಿ ಹೋಗುವಂಥವ್ರಾಗಿರಬಾರ್ದು. ನಾವು ತಂದೆ ಮನದಲ್ಲೇ ನಾವು ಇರಬೇಕು, ತಂದೆ ಆ ಒಂದು ಸುರಕ್ಷಿತನಲ್ಲೇ ನಾವು ಭದ್ರವಾಗಿರ್ಬೇಕು. ಅದಕ್ಕೆ ಹೇಳ್ತಾನೆ, ಪ್ರಾಯಸ ಪಡುವ ಸಮಸ್ತ ಜನರೇ ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ನನ್ನ ಬಿಟ್ಟು ಹೋಗ್ಬೇಡ್ರಿ, ನಾನು ಬಿಟ್ಟು ಹೋಗಿರ ಆ ಭಾರ ನಿಮ್ಗೆ ಓಡೋಕೆ ಆಗೋದಿಲ್ಲ. ಅದಕ್ಕೆ ನನ್ನ ಹತ್ರ ಬರ್ರಿ, ನಾನು ನಿನಗೆ ಓಡಿಸ್ತೀನಿ ಭಾರ. ಅದು ಎಂಥದಂದ್ರೆ ಅದು ಮೃದುವಾದದ್ದು, ಸಮಾಧಾನಕರವಾದದ್ದು. ಕಷ್ಟ ಇದ್ರೂ ಕೂಡ ನಿನಗೆ ಬಾಧೆ ಅನಿಸೋದಿಲ್ಲ. ಎಷ್ಟೇ ಶೋಧನೆ ಬಂದರೂ ಕೂಡ ನಿನಗೆ ಅದ್ರಾಗ ಭಯ ಅನಿಸೋದಿಲ್ಲ. ಎದಕ್ಕೆ ಹೇಳು? ನನ್ನ ಪಕ್ಷ ದೇವರದನ. ನನ್ನ ಭಾರ ಹೆಂಗಿರ್ತದೆ ಅಂದ್ರೆ ನಿನಗೆ ಸುಲಭವಾಗಿರ್ತದೆ. ನನ್ನ ಬಿಟ್ಟು ನೀನು ಹೋಗ್ಬೇಡ. ಆಮೇನ್.